ಯಾರಿಗೆ ನನ್ನ ಭಾಷೆ ಕನ್ನಡ ಅನ್ನುವ ನಿಜವಾದ ಅರಿವು ಇರೋದಾದರೆ, ಅಭಿಮಾನ ಇರೋದಾದರೆ, ಕಾಳಜಿ ಇರೋದಾದರೆ ನಮ್ಮ ಎಲ್ಲ ಸಿನಿಮಾ ನಟ ನಟಿಯರು ಕಮಲಾಸನ್ ಹೇಳಿಕೆಯನ್ನು ಖಂಡಿಸಬೇಕು. ನೀವು ಖಂಡಿಸಲಿಲ್ಲ ಅನ್ನೋದಾದರೆ ನೀವು ಕನ್ನಡಿಗರಲ್ಲ ಅನ್ನೋ ತೀರ್ಮಾನಕ್ಕೆ ಕನ್ನಡಿಗರು ಬರಬೇಕಾಗತ್ತೆ. ನಾಳೆ ನಿಮ್ಮ ಸಿನಿಮಾಗಳು ಬಿಡುಗಡೆ ಆಗುವಾಗ ಕನ್ನಡಿಗರು ನಿಮ್ಮಂಥ ರಣಹೇಡಿಗಳ ಸಿನಿಮಾಗಳನ್ನು ಕನ್ನಡಿಗರು ದುಡ್ಡು ಕೊಟ್ಟು ನೋಡಿ ನಿಮ್ಮನ್ನು ಭಾರೀ ಎತ್ತರಕ್ಕೆ ಬೆಳೆಸಿ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಅಪಮಾನ ಆದಾಗ ಸಹಿಸ್ಕೊಂಡು ಕೂತಿದ್ರಲ್ಲ ಇವ್ರ ಸಿನಿಮಾವನ್ನು ಕನ್ನಡಿಗರು ದುಡ್ಡು ಕೊಟ್ಟು ನೋಡಬೇಕನ್ನುವ ತೀರ್ಮಾನವನ್ನು ಕನ್ನಡಿಗರು ಮಾಡೋ ಮುಂಚೆ ನಮ್ಮ ಎಲ್ಲ ಕನ್ನಡದ ಸಿನಿಮಾ ನಟ ನಟಿಯರು ನೀವೆಷ್ಟೇ ಬ್ಯುಸಿ ಇದ್ರು, ಎಷ್ಟೇ ಕಮಲಾಸನ್ ಸಂಪರ್ಕದಲ್ಲಿದ್ದರು, ಸಂಬಂಧಗಳಿದ್ರು, ಸ್ನೇಹ ಇದ್ರು, ಭಾಷೆಗಿಂತ ನೀವ್ಯಾರೂ ದೊಡ್ಡರಲ್ಲ ಅನ್ನುವ ತೀರ್ಮಾನಕ್ಕೆ ಬರದೇ ಹೋದರೆ ಕನ್ನಡಿಗರು ನಿಮಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತಾರೆ. ಅಭಿಮಾನಿಗಳ ಸಂಘಕ್ಕೆ ಏನ್ ಹೇಳ್ತಾರೆ ಸರ್? ಅಭಿಮಾನಿಗಳ ಸಂಘ ಮೊನ್ನೆ ಮನೆಯವ್ರ ಮನೋ ಒಂದು ಇಶ್ಯೂ ಆದಾಗ ಫಿಲ್ಮ್ ಚೇಂಬರ್ ಗಲಾಟೆಗಳು ಮಾಡ್ತಾರೆ ಅಥವಾ ಒಂದು ಮನವಿ ಕೊಡುವಂತ ಅದನ್ನ ದೊಡ್ಡ ಇಶ್ಯೂ ಅಂತ ಮಾಡ್ತಾರೆ. ಹೌದು, ಫ್ಯಾಕ್ಟ್ ಅದು. ಭಾಷೆ ವಿಚಾರದವರು ನೋಡಿ, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅಂತ ನಟರು, ಅವರ ಅಭಿಮಾನಿಗಳೆಲ್ಲ ಕನ್ನಡಕ್ಕೆ ಕುತ್ತು ಬಂದಾಗ ಬೀದಿಗೆ ಇಳಿತಿದ್ದಂಥ ಒಂದು ಕಾಲ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಕನ್ನಡಕ್ಕೆ ಕುತ್ತು ಬಂದಾಗ ಇಡೀ ಕರ್ನಾಟಕದಲ್ಲಿ ಬುಗ್ಲೆದ್ದು ನಿಂತ್ಕೊಳ್ಳುವಂಥ ಒಂದು ಕಾಲ ಇತ್ತು. ಆ ಥರದ ಅಭಿಮಾನಿಗಳು ಹುಟ್ಕೋಬೇಕು ಹೊರತು ಬೇರೆ ಯಾವುದೇ ನಟರಿಗೆ ಬರೀ ಅವ್ರ ಕಟೌಟು, ಅವ್ರನ್ನ ಓಲೈಸೋದು, ಅವ್ರ ಫೋಸ್ಗಳು ಹಾಕ್ಕೊಂಡು ಮೋಜು ಮಾಡೋದು, ಇಲ್ಲ ಅವರಿಗೆ ಹಾಲಿನ ಅಭಿಷೇಕ ಮಾಡೋದು, ಏನಪ್ಪ ಸಾಧನೆ ಅಂತ ಕೇಳಿದ್ರೆ ಎಲ್ಲರದು ಶೂನ್ಯ. ಕನ್ನಡದ ವಿಚಾರದಲ್ಲಿ ಎಲ್ಲರದು ಶೂನ್ಯ. ಅಂಥ ನಟರುಗಳಿಗೆ ನೀವು ಅಭಿಮಾನಿಗಳಾದವರು, ನಿಮಗೆ ಕನ್ನಡದ ಅಭಿಮಾನ ಇಲ್ಲದೆ ಹೋದರೆ ನೀವು ಯಾರ ಅಭಿಮಾನಿಗಳಾದರೂ ಕರ್ನಾಟಕದಲ್ಲಿ ವ್ಯರ್ಥ. ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹೇಳಿದ್ನಲ್ಲ, 5ನೇ ತಾರೀಕು ಅವರೆಲ್ಲ ಸಿನಿಮಾ ಕರ್ನಾಟಕದಲ್ಲಿ ನಡೀಲಿಕ್ಕೆ ಬಿಡಲ್ಲ. ನಾವು ಆರ್ಡರ್ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ನಾವು ಇದೀವಿ, ರಿಕ್ವೆಸ್ಟ್ ಮಾಡ್ಕೊಳ್ಳೋ ಸ್ಥಿತಿ ಯಾಕೆ ಬರ್ತಾ ಇದೆ ಅಂತ ಫಿಲ್ಮ್ ಚೇಂಬರ್ಗೆ ಅದೇ ಬಂದಿರೋ ದುರಂತ. ಸಿನಿಮಾದವರು ಮತ್ತು ಈ ಚಲನಚಿತ್ರ ವಾಣಿಜ್ಯ ಮಂಡಳಿ ಅದು ಹಲ್ಲಿಲ್ಲದ ಹಾವು, ಬರೀ ಬುಸ್ಕುಡುತ್ತೆ ಅಷ್ಟೇ. ಈ ಬುಸ್ಕುಡು ಅಂಥದ್ದನ್ನ ನಿರಂತರವಾಗಿ ಮಾಡ್ಕೊಂಬಂದ್ಬಿಟ್ಟಿದೆ. ಏನಾದರೂ ತೀರ್ಮಾನ ಮಾಡೋ ತಾಕತ್ತಿದ್ರೆ, ಶಕ್ತಿ ಇದ್ರೆ ಸಿನಿಮಾ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಈಗ ಕನ್ನಡಿಗರ ಮುಂದೆ ಸಾಕ್ಷಿಯಾಗಿ ಕಮಲಾಸನ್ ವಿವಾದ ಮತ್ತು ಕಮಲಾಸನ್ ಸಿನಿಮಾ ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದ್ರೂ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಕನ್ನಡಿಗರ ಪಾಲಿಗೆ, ಕರ್ನಾಟಕದ ಪಾಲಿಗೆ ಇದೆ ಅನ್ನೋದಾದರೆ ಯಾವುದೇ ಕಾರಣಕ್ಕೂ ಕಮಲಾಸನ್ ಸಿನಿಮಾ 5ನೇ ತಾರೀಕು ಬಿಡುಗಡೆ ಆಗಬಾರ್ದು ಅನ್ನೋ ಹೋರಾಟ ಮೊದಲನೇದಾಗಿ ನಿಮ್ಮದು ಆಗಬೇಕು. ಅದರ ಪರವಾಗಿ ನೀವು ನಿಂತ್ಕೋಬೇಕು ಅಂತ ಹೇಳಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕರೆ ಕೊಡ್ತೀವಿ. ಹಾಗೆ ಎಲ್ಲ ಅಭಿಮಾನಿಗಳು ಏನಿದ್ದೀರಿ, ನೀವು ಅಭಿಮಾನಿಗಳ ಸಂಘ ಏನಿದ್ದಾವೆ, ನೀವೆಲ್ಲ ಇಂಥ ಸಂದರ್ಭದಲ್ಲಿ ಯಾವುದೇ ನಟ ಆಗಿರಲಿ, ಕನ್ನಡದ ವಿಚಾರಕ್ಕೆ ಬಂದಾಗ ನಾವೆಲ್ಲ ಒಂದೇ ಕನ್ನಡಿಗರು ಅನ್ನುವ ತೀರ್ಮಾನವನ್ನು ಇಟ್ಕೊಂಡು ಆ ಒಂದು ತಮಿಳು ಕಮಲಾಸನ್ ಅವರ ಸಿನಿಮಾವನ್ನು 5ನೇ ತಾರೀಕು ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ, ನಮ್ಮ ನಗರದಲ್ಲಿ ಬಿಡುಗಡೆ ಆಗೋಕ್ಕೆ ನಾವು ಬಿಡಲ್ಲ ಅನ್ನೋ ಪ್ರತಿಜ್ಞೆಯನ್ನು ನೀವು ಮಾಡಬೇಕು ಅಂತ ಹೇಳಿ ನಾನು ಕರೆ ಕೊಡ್ತೀನಿ.